ಎಲ್ರಿಗೂ ನಮಸ್ಕಾರ. ನೋಡಿ, ಅದೇ ಟಾರ್ ರೋಡ್, ಅದು ಬಸ್ ರೂಟ್. ಅದು ನೋಡಿ, ಅಲ್ಲಿ ಹೋಗ್ತಿದ್ದೀರ ಗಾಡಿ, ಅದು ಬಸ್ ರೂಟು. ನೋಡಿ, ಆ ಜಾಗದಿಂದ ನಿಮಗೆ ಕರೆಕ್ಟಾಗಿ ಇನ್ನೂ ರೆಡಿ ಆಗುತ್ತೆ. ನೋಡಿ, ಅಲ್ಲಿಂದ ನೋಡಿ ಝೂಮ್ ಮಾಡ್ತೀನಿ, ಅದೇ ಟಾರ್ ರೋಡು. ಆ ಟಾರ್ ರೋಡಿಂದ ನಿಮಗೆ ಈ ಜಾಗಕ್ಕೆ ಬರೀ ಇನ್ನೂ ರೆಡಿ ಆಗುತ್ತೆ. ಅಲ್ಲಿಂದ ಬಂದರೆ ಇದು ಬಂದು ನಿಮಗೆ ಒಂದು ಚೈನ್ ರೋಡು. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು ಚೈನ್ ರೋಡ್, ದೊಡ್ಡ ರೋಡು. ನೋಡಿ, ಇದೇನಿದೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಚೈನ್ ರೋಡು. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 20 ಗುಂಟೆ ಜಾಗ. ನಿಮ್ಗೆ ಕರೆಕ್ಟಾಗಿದು ಒಂದು 70 ಅಡಿ ಅಗಲ ಬರುತ್ತೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಒಂದು 70 ಅಡಿ ಅಗಲ ಬರುತ್ತೆ ಈ ಜಾಗ. 20 ಗುಂಟೆ ಜಾಗ ಇದು. ಈ ಜಾಗ ಬಂದು ಮಂಡ್ಯಕ್ಕೆ ಕರೆಕ್ಟಾಗಿ 13 ಕಿಲೋಮೀಟ್ರ್ ಆಗುತ್ತೆ. ಲೊಕೇಶನಲ್ಲಿ ತೋರಿಸೋದ್ರ 13 ಕಿಲೋಮೀಟ್ರ್ ಆಗುತ್ತೆ. ಶಾರ್ಟ್ ರೂಟ್ ಹೋದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 16 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 84 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಕರೆಕ್ಟಾಗಿ ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನೋಡಿ, ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಊರು ಪಕ್ಕದೇ ಜಾಗ. ನೋಡಿ, ಊರು ಕೂಡ, ಅದು ಕೂಡ ಊರೇ. ಇಲ್ಲೂ ಕೂಡ ಊರಿದೆ. ಇಲ್ಲಿ ಬರೀ ಒಂದು 200 ಅಡಿ ಇಲ್ಲೇನಿದೆ, ಇಲ್ಲಿದೆ ಟಾರ್ ರೋಡು. ಇಲ್ಲಿಂದ ಒಂದು ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಊರು. ನಿಮ್ಗೆ ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದೆ. ಇಲ್ಲೂ ಕೂಡ ಅಷ್ಟೇ. ನೋಡಿ, ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ನೋಡಿ, ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇದು ಮನೆಯೇ. ನೋಡಿ, ಅಲ್ಲಿ ಮನೆ ಸೋಲಾರೆಲ್ಲ ಹಾಕ್ಕೊಂಡಿದ್ದಾರಲ್ಲ ಇಲ್ಲಿ. ಮತ್ತು ನೋಡಿ, ಇವೆರಡು ಮನೆ. ನೋಡಿ, ಇದು ಮತ್ತು ಇದು ಎರಡೂ ಕಡೆ ಮನೆ ಇದೆ. ಇಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಮನೆ ಕಟ್ಕೊಂಡೆ ವಾಸ ಮಾಡ್ತಾ ಇರೋದು. ಮೋಟ್ರ್ ಲೈನು, ನಿರಂತರ ಜೊತೆ ಎರಡೂ ಕೂಡ ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ. ಈ ಜಾಗದ ಬೆಲೆ ಬಂದು ಫರ್ ಗುಂಟೆಗೆ 1,75,000 ಫರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಏನೊಂದು 5,000 ಕಮ್ಮಿ ಮಾಡ್ತೀನಿ ಅಂತಂದ್ರು ಲ್ಯಾಂಡ್ ಓನರು. ನೋಡಪ್ಪ, ಡೈರೆಕ್ಟ್ ರಿಜಿಸ್ಟರ್ ಮಾಡಿಕೊಂಡ್ರೆ ಒಂದು 10,000 ಮಾಡ್ತೀನಿ, ಅದಕ್ಕಿಂತ ₹1 ಕಮ್ಮಿ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಇದು ಬಂದು ನಿಮಗೆ ಮಣ್ಣು ಕೂಡ ಚೆನ್ನಾಗಿದೆ. ಏನೇನು ಮಂದಿ ಕಪ್ಪು ಮಣ್ಣಲ್ಲ, ಮರಳು ಮಿಶ್ರಿತ ಮಣ್ಣು. ನೀವು ಇದರಲ್ಲಿ ಏನು ಬೇಕಾದರೂ ಯಾವುದೇ ಥರ ಬೆಳೆನ ಬೇಕಾದರೂ ಬೆಳ್ಕೋಬೋದು. ನೋಡಿ, ಇದೇ ಸೇಮ್ ಮಣ್ಣಲ್ಲಿ ತೆಂಗು ಮತ್ತು ಟೀಕು ಮತ್ತು ಬೇರೆ ಬೇರೆ ಎಲ್ಲ ಥರದ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ನೋಡಿ, ಪಕ್ಕದಲ್ಲಿ ಬಾಳೆ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಮತ್ತು ನಿಮಗೆ ತೆಂಗಿನ ಮರ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಇದೇ ಮಣ್ಣಲ್ಲಿ ಫಲ ಕೊಡ್ತಾಯಿದೆ ಅಂತಂದರೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ ತೆಂಗಿನ ಮರಗಳು. ನೀವು ಕೂಡ ಇದೇ ಥರ ಇಲ್ಲಿ ಏನು ಬೇಕಾದ್ರೂ ಹೊಸದಾಗಿ ಯಾವುದೇ ಥರದ ಗಿಡಗಳು ಬೇಕಾದರೂ ಹಾಕ್ಕೋಬೋದು. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಇದು ನೋಡಿ, ತೆಂಗಿನ ಮರನ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ. ಒಂದೊಂದು ಮರದಲ್ಲಿ 100ಗಿಂತ ಜಾಸ್ತಿ ಫಲ ಕೊಡ್ತಾಯಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ. ಸೇಮ್ ಎಲ್ಲ ಮರಗಳು ಇದೇ ಥರ ಇದೆ. ಇಲ್ಲೂ ನೀವು ಈ ಪ್ಲೈನ್ ಲ್ಯಾಂಡಲ್ಲಿ ಇದೇ ಥರ ಏನು ಬೇಕಾದರೂ ಹೊಸದಾಗಿ ನೀವು ಫಾರ್ಮೇಷನ್ ಮಾಡ್ಕೋಬೋದು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ. ನೋಡಿ, ನೀವು ಇದೇ ಥರ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಮತ್ತು ನಿಮಗೆ ಬಸ್ ರೂಟ್ ಅದೇ ಆಗಿರೋದ್ರಿಂದ ನೀವು ಬಸ್ ಇಳಿದು ಕೂಡ ಅರ್ಧ ಕಿಲೋಮೀಟ್ರ್ ಆಯ್ತು ಅಷ್ಟೇ. ಇಲ್ಲಿಗೆ ಆರಾಮಾಗಿ ಬೇಕಾದ್ರೆ ವಾಕಬಲ್ ಆಗಿ ನಡ್ಕೊಬರ್ಬೋದು. ಒಂದು ಗಾಡಿ ಇಟ್ಕೊಂಡು ಬೇಕಾದರೂ ನೀವು ಈ ಜಾಗಕ್ಕೆ ಬರ್ಬೋದು. ನಿಮಗೆ ರೋಡ್ ಬಿಡ್ತು ಬಂದು 70-80 ಅಡಿ ಅಷ್ಟೇ ಇರೋದು ಇದು ರೋಡ್ ಬಿಡ್ತು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರೆಲ್ಲ ಒಂದು 15 ಗುಂಟೆ 20 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 20 ಗುಂಟೆ ಪ್ಲೈನ್ ಲ್ಯಾಂಡು ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಅಡ್ಜಸ್ಟ್ ಎಲ್ಲ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋವಂಥ ಜಾಗ ಮತ್ತು ಬಸ್ ರೂಟ್ ಇರೋವಂಥ ಜಾಗ. ಜಸ್ಟ್ ಇನ್ನೂ ರೆಡಿ ಹೋದರೆ ನಿಮಗೆ ಟಾರ್ ರೋಡ್ ಪಾಯಿಂಟು ತುಂಬಾ ಚೆನ್ನಾಗಿದೆ. ನೋಡಿ, ಗಾಡಿಗಳೆಲ್ಲ ಓಡಾಡ್ತಿದೆ. ನೋಡಿ, ಅದೇ ಟಾರ್ ರೋಡು. ನೋಡಿ, ಅದೇ ಟಾರ್ ರೋಡು. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ ಅಡ್ವಾಂಟೇಜು, ವರ್ಷದಲ್ಲಿ 9 ತಿಂಗಳು 10 ತಿಂಗಳು ನಿಮಗೆ ಕಾಲುವೆ ನೀರು ಬರುತ್ತೆ. ಅಂದರೆ ಕಾವೇರಿ ನೀರು ಬರುತ್ತೆ. ನೋಡಿ, ಕಾವೇರಿ ನೀರಿದೆ. ವಾಟರ್ ಸೋರ್ಸ್ಗೂ ನಿಮ್ಗೆ ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಬೋರ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ. ನೋಡಿ, ಇದೇ ಥರ ಬಂದು ಇಲ್ಲಿಂದ ನೀವು ಅಲ್ಲೂ ಹೋಗುತ್ತೆ, ಸೆಂಟ್ರಲ್ಲೂ ಮಾಡಿದ್ದಾರೆ, ಇಲ್ಲೂ ಹೋಗುತ್ತೆ. ನೀವು ಆರಾಮಾಗಿ ಯಾವುದೇ ಥರದ ಗಿಡಗಳು ಹಾಕ್ಕೊಂಡ್ರು ನೀವು ಒಂಥರ ಕಟ್ಟೆ ಥರ ಮಾಡಿಕೊಂಡ್ರೆ, ಮಾಮೂಲಿ ಹಿಂಗೆ ಮಾಡಿದ್ರೆ ಆರಾಮಾಗಿ ಈ ಥರ ಲೈನ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ. ಬೋರ್ ಹಾಕ್ಸೋ ಅವಶ್ಯಕತೆನೇ ಬರಲ್ಲ. ನೋಡಿ, ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಮನೆಯೆಲ್ಲ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ.
ವಿದ್ಯುತ್ ಕಂಬ.